ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಜೀವನದ ದಾರಿ ಯಾವತ್ತೂ ಸರಳವಾಗಿ ಅಥವಾ ಎಲ್ಲವೂ ರೆಡಿಯಾಗಿ ಸಿಗೋದಿಲ್ಲ. ಬದಲಾಗಿ ನಾವು ಜೀವನವನ್ನ ಸರಳವಾಗಿ ಅಥವಾ ಸರಿಯಾಗಿ ಮಾಡ್ಕೋಬೇಕಾಗತ್ತೆ. ಯಾರು ಯಾವ ತರ ದಾರಿಯನ್ನ ಆಯ್ಕೆ ಮಾಡ್ಕೋತಾರೆ ಅವರಿಗೆ ಅಂತಹದ್ದೇ ಗುರಿ ಸಿಗುತ್ತೆ ಅಂತಾರೆ. ಸ್ವಾಮಿ ವಿವೇಕಾನಂದರು ಕೇವಲ ಮಾತುಗಳನ್ನ ಹೇಳಲಿಲ್ಲ, ಬದಲಾಗಿ ಅವರು ಸ್ವತಃ ಆ ಮಾತಿನ ಮೇಲೆ ನಡೀತಾ ಇದ್ರು. ಅವರು ಯುವಕರಿಗೆ ಕೇವಲ ದಾರಿ ತೋರಿಸಲಿಲ್ಲ, ಬದಲಾಗಿ ಅಪರ್ಚುನಿಟಿಯ ಬಾಗಿಲು ಕೂಡ ತೆರೆದ್ರು. ಒಂದು ದಿನ ಸ್ವಾಮಿ ವಿವೇಕಾನಂದರು ಅಮೆರಿಕ ಹೋಗ್ತಾ ಇದ್ರು. ಅವರ ಜೊತೆ ಸರ್ ಜಮ್ಶೆಡ್ಜಿ ಟಾಟಾ ಕೂಡ ಹೋಗ್ತಾ ಇದ್ರು. ಆಗ ಒಬ್ಬರನ್ನೊಬ್ಬರು ಮಾತಾಡ್ತಾರೆ. ಸ್ವಾಮೀಜಿ ಕೇಳ್ತಾರೆ, ನೀವು ಯಾವ ಉದ್ದೇಶದಿಂದ ಅಮೆರಿಕ ಹೋಗ್ತಾ ಇದ್ದೀರಾ ಅಂತಾರೆ. ಆಗ ಸರ್ ಜಮ್ಶೆಡ್ಜಿ ಟಾಟಾ ಹೇಳ್ತಾರೆ, ಕೆಲವೊಂದು ಬಿಸ್ನೆಸ್ ಐಡಿಯಾಸ್ ತಗೊಂಡು ಹೋಗ್ತಾ ಇದೀನಿ ಅಂತಾರೆ. ಆಗ ಸ್ವಾಮೀಜಿ ಹೇಳ್ತಾರೆ, ಯಾಕೆ ನೀವು ಭಾರತದಲ್ಲಿ ಒಂದು ಸ್ಟೀಲ್ ಫ್ಯಾಕ್ಟರಿ ಅಥವಾ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಂತಹ ಕಾಲೇಜು ಭಾರತದಲ್ಲಿ ಓಪನ್ ಮಾಡಬಾರ್ದು ಅಂತಾರೆ. ಯಾವಾಗ ಸರ್ ಜಮ್ಶೆಡ್ಜಿ ಟಾಟಾ ವಾಪಸ್ ಬಂದ್ರು, ಆಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅನ್ನ ಸ್ಥಾಪನೆ ಮಾಡಿದ್ರು, ಮತ್ತೆ ಒಂದು ಸ್ಟೀಲ್ ಫ್ಯಾಕ್ಟರಿ ಕೂಡ ಓಪನ್ ಮಾಡಿದ್ರು. ಈ ಎಲ್ಲದರ ಹಿಂದೆ ಇರುವ ಶಕ್ತಿ ಮತ್ತು ದೊಡ್ಡ ಯೋಚನೆಯ ಕ್ರೆಡಿಟ್ ಸಲ್ಲುತ್ತೆ ಸ್ವಾಮಿ ವಿವೇಕಾನಂದ ಅವರಿಗೆ. ಯಾಕಂದ್ರೆ ಅವರೇ ದೇಶದ ಯುವಕರ ಬಗ್ಗೆ ಯೋಚನೆ ಮಾಡಿದ್ರು, ಬೇರೆ ದೇಶದ ಜೊತೆಗೆ ನಮ್ಮ ದೇಶದ ಯುವಕರು ಕೂಡ ಮುಂದೆ ಬರಲೆಂದು. ಹಾಗಿದ್ರೆ ಈ ವರ್ಷದ ಯೂತ್ ಡೇ ಸ್ಪೆಷಲ್ ನಮ್ಮೆಲ್ಲರ ಯೂತ್ ಐಕಾನ್ ಆಗಿರುವ ಸ್ವಾಮಿ ವಿವೇಕಾನಂದರ ಜೀವನದಿಂದ ಕೆಲವೊಂದು ಇಂಪಾರ್ಟೆಂಟ್ ಲರ್ನಿಂಗ್ ಲೆಸನ್ಸ್ ಗಳನ್ನ ಕಲಿಯೋಣ. ಲಾಸ್ಟ್ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗಿದೆ, ಸೊ ಮಿಸ್ ಮಾಡದೆ ನೋಡಿ. ಲೆಸನ್ ನಂಬರ್ 1, ಗ್ರೋತ್ ಫ್ರಮ್ ಇನ್ಸೈಡ್ ಔಟ್. ಸ್ವಾಮೀಜಿ ಹೇಳ್ತಾರೆ, ನೀವು ಒಳಗಿನಿಂದ ಗ್ರೋತ್ ಆಗಬೇಕು, ಇದರಿಂದ ನಿಮ್ಮ ಔಟ್ಸೈಡ್ ಗ್ರೋತ್ ತಾನಾಗೆ ಆಗೋದು. ಈ ಮಾತು ನಿಮಗೆ ಯಾರು ಹೇಳೋದಿಲ್ಲ, ನೀವು ಹೇಗೆ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಿಸಿಕೊಳ್ಳಬಹುದು ಅಂತ. ನಿಮ್ಮ ಆತ್ಮ ಒಂದೇ ನಿಮಗೆ ಟೀಚರ್, ನೀವೇ ಎಲ್ಲವನ್ನೂ ಕಲಿಬೇಕು ಅಂತಾರೆ. ಒಂದು ದಿನ ಸ್ವಾಮೀಜಿ ಮಂದಿರದಲ್ಲಿದ್ದ ಪ್ರಸಾದ ತಗೊಂಡು ಆಚೆ ಬರ್ತಾ ಇದ್ರು. ಆಗ ಅವರ ಹಿಂದೆ ಅನೇಕ ಕೋತಿಗಳು ಬೆನ್ನು ಹತ್ತಿದವು. ಅವುಗಳಿಂದ ಭಯಭೀತರಾದ ಸ್ವಾಮೀಜಿ ಓಡ್ತಾ ಇದ್ರು. ಆಗ ಅಲ್ಲೇ ಕುಳಿತ ಒಬ್ಬ ಸಾಧು ಹೇಳ್ತಾನೆ, ಭಯ ಪಡಬೇಡ, ಅವುಗಳನ್ನ ಹೆದರಿಸು ಅಂತಾನೆ. ಆಗ ಸ್ವಾಮೀಜಿ ಹಿಂದೆ ತಿರುಗಿ ಆ ಕೋತಿಗಳಿಗೆ ಭಯಪಡಿಸ್ತಾರೆ. ಈ ಚಿಕ್ಕ ಘಟನೆ ಹೇಳುತ್ತೆ, ನೀವು ಒಳಗಿನಿಂದ ಸ್ಟ್ರಾಂಗ್ ಆಗಬೇಕು. ನಿಮ್ಮ ಮುಂದೆ ಎಂತಹದೇ ನೆಗೆಟಿವ್ ಥಾಟ್ಸ್ ಪ್ರಾಬ್ಲಮ್ ಬಂದ್ರೆ ಅಥವಾ ಜೀವನದಲ್ಲಿ ಯಾವುದೋ ಒಂದು ಸಮಸ್ಯೆಯಿಂದ ನಿಮಗೆ ಭಯ ಆಗ್ತಾ ಇದ್ರೆ ಅದನ್ನ ಭಯ ಪಡಬೇಡಿ, ಬದಲಾಗಿ ಅದರ ವಿರುದ್ಧ ಹೋರಾಟ ಮಾಡಿ. ಮತ್ತೆ ಇದೆಲ್ಲ ಆಗೋದು ನೀವು ಒಳಗಿನಿಂದ ಗ್ರೋತ್ ಆದಾಗ ಮಾತ್ರ. ಈ ಎಲ್ಲಾ ಬುಕ್ಸ್, ಟೀಚರ್, ಸ್ಟೋರಿ ಇದೆಲ್ಲ ಒಂದು ಎಕ್ಸ್ಟರ್ನಲ್ ನಾಲೆಜ್ ಗಾಗಿ. ಇದರಿಂದ ನೀವು ಎಷ್ಟೇ ಜ್ಞಾನ ಸಂಪಾದನೆ ಮಾಡ್ಕೊಂಡ್ರು ನಿಮ್ಮಲ್ಲಿ ಡಿಪ್ರೆಷನ್, ಸ್ಟ್ರೆಸ್, ಎಂಗ್ಸೈಟಿ ಕಾಡ್ತಾ ಇದ್ರೆ ನಿಮ್ಮಲ್ಲಿ ಎಷ್ಟೇ ಜ್ಞಾನ ಇದ್ರೂ ಏನ್ ಪ್ರಯೋಜನ? ಅದಕ್ಕೆ ನೀವು ನಿಮ್ಮಲ್ಲಿರುವ ಆತ್ಮವಿಶ್ವಾಸ ಗಟ್ಟಿ ಮಾಡ್ಕೋಬೇಕು. ಯಾಕಂದ್ರೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್, ವಿಲ್ ಪವರ್ ಸ್ಟ್ರಾಂಗ್ ಆದಾಗ ನಿಮ್ಮ ಮುಂದೆ ಎಂತಹದೇ ಕಷ್ಟ ಬಂದ್ರು ನೀವು ಎದುರಿಸಬಹುದು. ಅದಕ್ಕೆ ಸ್ವಾಮೀಜಿ ಒಂದು ಮಾತು ಹೇಳ್ತಾರೆ, ನನಗೆ ಬೇಕಾಗಿರುವುದು ಕಬ್ಬಿಣದಂತಹ ಮಾಂಸಖಂಡಗಳು, ಉಕ್ಕಿನಂತ ನರಗಳು, ಅವುಗಳ ಅಂತರಾಳ, ಸಿಡಿಲಿನಂತ ಸಾಮಗ್ರಿಗಳಿಂದ ಮಾಡಿದ ಮಾನಸಿಕ ಶಕ್ತಿ ನೆಲೆಸಿರ್ಬೇಕು. ಅದಕ್ಕೆ ಮೊದಲು ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಿಸಿಕೊಳ್ಳಿ ಅಂತಾರೆ. ಲೆಸನ್ ನಂಬರ್ 2, ಡೂ ಒನ್ ಥಿಂಗ್ ಎಟ್ ಎ ಟೈಮ್. ಸ್ವಾಮೀಜಿ ಹೇಳ್ತಾರೆ, ಒಂದು ಸಮಯಕ್ಕೆ ಕೇವಲ ಒಂದೇ ಕೆಲಸ ಮಾಡಿ, ಮತ್ತೆ ಆ ಕೆಲಸ ಮಾಡೋಕೆ ನಿಮ್ಮ ಪೂರ್ತಿ ಧ್ಯಾನ ಆ ಕೆಲಸದ ಮೇಲೆ ಕೇಂದ್ರೀಕರಿಸಿ. ಈ ಮಾತು ಹೇಗೆ ಅನ್ವಯ ಆಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ. ನೀವು ಇಲ್ಲಿರೋದು ಮತ್ತೆ ಇಲ್ಲಿದೆ ಸಕ್ಸಸ್. ನೀವು ಇಲ್ಲಿಂದ ವರ್ಕ್ ಪ್ರಾರಂಭ ಮಾಡ್ತೀರಾ, ಇಲ್ಲಿವರೆಗೆ ಬರ್ತೀರಾ. ಮತ್ತೆ ಆ ಕೆಲಸದಲ್ಲಿ ಸಕ್ಸಸ್ ಸಿಗ್ಲಿಲ್ಲ ಅಂದ್ರೆ ಎರಡನೇ ಕೆಲಸ ಮಾಡಲು ಪ್ರಾರಂಭ ಮಾಡ್ತೀರಾ. ಮತ್ತೆ ಆ ಕೆಲಸ ಮೊದಲಿನಿಂದ ಪ್ರಾರಂಭ ಮಾಡ್ತೀರಾ, ಇಲ್ಲಿವರೆಗೆ ಬರ್ತೀರಾ. ಅದರಲ್ಲೂ ನಿಮಗೆ ಸಕ್ಸಸ್ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಮೂರನೇ ಪ್ರಾಜೆಕ್ಟ್ ಅಥವಾ ವರ್ಕ್ ಮೇಲೆ ಕೆಲಸ ಮಾಡಲು ಪ್ರಾರಂಭ ಮಾಡ್ತೀರಾ. ಮತ್ತೆ ತನ್ನ ಎಲ್ಲಾ ಎನರ್ಜಿ, ಫೋಕಸ್, ಟೈಮ್ ಆ ಕೆಲಸದಲ್ಲಿ ಹಾಕ್ತೀರಾ. ಅದರಲ್ಲೂ ಸಕ್ಸಸ್ ಸಿಗಲಿಲ್ಲ ಅಂದ್ರೆ ಹೀಗೆ ಪದೇ ಪದೇ ತಮ್ಮ ಕೆಲಸ ಬದಲಾಯಿಸ್ತಾ ಇರ್ತೀರಾ. ಇದರಿಂದ ನಿಮ್ಮ ಟೈಮ್, ಎನರ್ಜಿ, ಫೋಕಸ್, ಮನಿ ಎಲ್ಲಾನು ಹಾಳಾಗುತ್ತೆ, ಆದರೆ ಸಕ್ಸಸ್ ಮಾತ್ರ ಸಿಗೋದಿಲ್ಲ. ಅದಕ್ಕೆ ಒನ್ ಟೈಮ್ ನಲ್ಲಿ ಒಂದೇ ಕೆಲಸ ಮಾಡಿ. ಕೆಲವರು ತಮ್ಮ ಗುರಿ ಬಗ್ಗೆ ಕನ್ಫ್ಯೂಸ್ ಆಗಿರ್ತಾರೆ. ನೋಡಿ, ಜೀವನದಲ್ಲಿ ಒಂದು ಗುರಿ, ಒಂದು ಗೋಲ್ ಇರೋದು ತುಂಬಾ ಮುಖ್ಯ. ಮತ್ತೆ ಅದನ್ನ ತಲುಪಲು ಮೆಂಟಲ್, ಫಿಸಿಕಲ್, ಇಮೋಷನಲ್, ಸ್ಪಿರಿಚುವಲ್ ಈ ಎಲ್ಲಾ ಎನರ್ಜಿ ಒಂದೇ ಡೈರೆಕ್ಷನ್ ನಲ್ಲಿ ಇರಬೇಕು. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಏಳಿ ಎದ್ದೇಳಿ ತಮ್ಮ ಗುರಿ ತಲುಪುವವರೆಗೂ ನಿಲ್ಲದಿರಿ. ನಿಮ್ಮ ಗುರಿ ಬಗ್ಗೆ ಕನ್ಫ್ಯೂಸ್ ಆಗದೆ ಒಂದೇ ಸಮಯಕ್ಕೆ ಒಂದೇ ಕೆಲಸ ಮಾಡಿದ್ರೆ ಗುರಿ ತಲುಪಬಹುದು ಅಂತಾರೆ. ಲೆಸನ್ ನಂಬರ್ 3, ನೆವರ್ ಬಿ ಅಫ್ರೀಡ್. ಸ್ವಾಮೀಜಿ ಚಿಕ್ಕವರಿದ್ದಾಗ ತನ್ನ ಗೆಳೆಯನೊಂದಿಗೆ ಮರದ ಮೇಲೆ ಆಟ ಆಡ್ತಾ ಇದ್ರು. ಆಗ ಒಬ್ಬ ವ್ಯಕ್ತಿ ಹೇಳ್ತಾನೆ, ಈ ಮರದ ಮೇಲೆ ಆಟ ಆಡಬೇಡಿ, ಈ ಮರದ ಮೇಲೆ ಭೂತ ಇದೆ ಅಂತಾನೆ. ಆಗ ಸ್ವಾಮೀಜಿ ಅದೇ ರಾತ್ರಿ ಪೂರ್ತಿ ಬೆಳಿಗ್ಗೆ ಆಗೋವರೆಗೂ ಆ ಭೂತಕ್ಕಾಗಿ ಕಾದು ಕೂತ್ಕೋತಾರೆ. ಅವರ ಅನಿಸಿಕೆ ಇತ್ತು, ಭಯವೇ ಮನುಷ್ಯನ ಎಲ್ಲಕ್ಕಿಂತ ದೊಡ್ಡ ಶತ್ರು, ಇದೇ ಮನುಷ್ಯನಿಗೆ ಮುಂದೆ ಹೋಗಲು ತಡೆಯುತ್ತೆ. ನೋಡಿ, ನಮ್ಮೆಲ್ಲರಲ್ಲೂ ಕೆಲವೊಂದು ಐಡಿಯಾಸ್ ಗಳಿವೆ. ಏನಾದ್ರೂ ಒಂದು ಮಾಡಬೇಕು ಅನ್ನೋ ಆಸೆನೂ ಇದೆ. ಅದು ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದಾಗಿರ್ಬಹುದು, ಇಲ್ಲ ಯಾವುದೋ ಒಂದು ಮಾಡಲೇಬೇಕು ಅನ್ಕೊಂಡಿರುವ ಕೆಲಸನೇ ಆಗಿರಬಹುದು. ಅದನ್ನ ಮಾಡಲು ಪ್ರಾರಂಭ ಮಾಡಿದಾಗ ನಮ್ಮಲ್ಲಿ ಭಯ ಕಾಡೋದು ಪ್ರಾರಂಭ ಆಗುತ್ತೆ. ಇದು ವರ್ಕೌಟ್ ಆಗುತ್ತಾ, ಇದನ್ನ ಮಾಡಿದ್ರೆ ಜನ ಏನಂತಾರೆ ಅನ್ಕೋತೀವಿ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಈ ಭಯದಿಂದ ಬದುಕಬೇಡಿ, ನಿಮ್ಮನ್ನ ನೀವು ಜಯಿಸಿ, ಆಗ ಇಡೀ ಜಗತ್ತೇ ನಿಮ್ಮದಾಗುತ್ತೆ. ಯಾರ ಸಹಾಯಕ್ಕೂ ಕಾದು ಕುಳಿತುಕೊಳ್ಳಬೇಡಿ, ಎಲ್ಲಾ ಮಾನವರ ಸಹಾಯಕ್ಕಿಂತಲೂ ಭಗವಂತನ ಅನಂತ ಪಾಲು ಮಿಗಿಲು.
ಯಾರಿಗೂ ಭಯ ಪಡಬೇಡಿ ಮತ್ತೆ ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ಡಿಪೆಂಡ್ ಆಗಿದ್ರೆ ನಿಮ್ಮಲ್ಲೂ ಭಯ ಕಾಡುತ್ತೆ. ಅದಕ್ಕೆ ಧೈರ್ಯಶಾಲಿಗಳಾಗಿ, ಸಾಹಸಿಗಳಾಗಿ. ಸ್ವಾಮೀಜಿ ಹೇಳ್ತಾರೆ, ಧೀರ ಪುತ್ರರೇ, ನೀವೆಲ್ಲರೂ ಮಹತ್ ಕಾರ್ಯವನ್ನು ಮಾಡಲು ಹುಟ್ಟಿರುವಿರಿ. ನಾಯಿ ನರಿಗಳ ಭವಳುವಿಕೆಯಿಂದ ವಿಚಲಿತರಾಗಬೇಡಿ. ಸಿಡಿಲ ಗರ್ಜನೆಯು ನಿಮ್ಮನ್ನು ಅಂಜಿಸದಿರಲಿ. ಎದ್ದು ನಿಂತು ಕಾರ್ಯೋನ್ಮುಖರಾಗಿ ಜೀವನದಲ್ಲಿ ಎಂತಾದೇ ಕಷ್ಟ ಬಂದ್ರೂ ಅದನ್ನು ಎದುರಿಸುವುದನ್ನ ಕಲಿಯಿರಿ. ಜೀವನದಲ್ಲಿ ಏನಾದ್ರೂ ಸಾಧನೆ ನಿಮ್ಮದಾಗಿರ್ಲಿ ಅಂತಾರೆ. ಲೆಸನ್ ನಂಬರ್ 4, ಲವ್ ಇಸ್ ಎಕ್ಸ್ಪ್ಯಾನ್ಷನ್, ಹೇಟ್ ಈಸ್ ಕಂಟ್ರಾಕ್ಷನ್. ಸ್ವಾಮೀಜಿ ಹೇಳ್ತಾರೆ, ಪ್ರತಿಯೊಂದು ಪ್ರೀತಿ ನಿಮ್ಮ ಬೌಂಡ್ರೀಸ್ ಮತ್ತು ನಿಮ್ಮ ಯೋಚನೆಯನ್ನ ಹೆಚ್ಚಿಸುತ್ತೆ. ಆದ್ರೆ ಸೆಲ್ಫಿಶ್ನೆಸ್ ನಿಮ್ಮ ಯೋಚನೆ ಮತ್ತು ನಿಮ್ಮ ಬೌಂಡ್ರೀಸ್ ಅನ್ನ ಕಟ್ ಮಾಡುತ್ತೆ. ಅದಕ್ಕೆ ಎಲ್ಲರನ್ನ ಪ್ರೀತಿಸಿ, ಎಲ್ಲರನ್ನ ಪ್ರೀತಿಯಿಂದ ಕಾಣು, ಗೌರವದಿಂದ ಕಾಣು. ಇದರ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಸ್ವಾಮೀಜಿ ಅವರ ಗುರು ರಾಮಕೃಷ್ಣ ಪರಮಹಂಸ ಅವರಿಗಾಗಿ ಜೀವನ ಪೂರ್ತಿ ಸಮರ್ಪಿಸಿದರು. ಪ್ರತಿಕ್ಷಣ ಅವರ ಸೇವೆಗಾಗಿ ಮುಂದೆ ಬರ್ತಾ ಇದ್ರು. ಅವರಿಗೆ ಪ್ರೀತಿಯಿಂದ, ಗೌರವ ಭಾವದಿಂದ, ಪೂಜ್ಯ ಭಾವನೆಯಿಂದ ಪೂಜಿಸ್ತಾ ಇದ್ರು. ನೋಡಿ, ಎಲ್ಲರನ್ನ ಪ್ರೀತಿಸೋನು ಖುಷಿಯಾಗಿ ಹ್ಯಾಪಿ ಆಗಿರ್ತಾನೆ. ಆದ್ರೆ ಸೆಲ್ಫಿಶ್ ವ್ಯಕ್ತಿ ಖುಷಿಯಾಗಿ ಇರೋದಿಲ್ಲ, ಜೀವನದಲ್ಲಿ ಒಬ್ಬಂಟಿ ಆಗಿರ್ತಾನೆ. ಅದಕ್ಕೆ ಹೇಳೋದು ಪವರ್ ಈಸ್ ಯೂನಿಟಿ. ಯಾಕಂದ್ರೆ ಒಂಟಿ ವ್ಯಕ್ತಿ ಒಂದು ಕೆಲಸ ಮಾಡುವುದಕ್ಕೆ ತುಂಬಾ ಸಮಯ ತಗೋತಾನೆ. ಆದ್ರೆ ಟೀಮ್ ವರ್ಕ್ ಇಂದ ಒಪಿನಿಯನ್ಸ್, ಬಿಲೀವ್ಸ್, ವಿಲ್ ಪವರ್ ಹೆಚ್ಚುತ್ತೆ. ಟೀಮ್ ವರ್ಕ್ ಇಂದ ಸ್ಮಾರ್ಟ್ ಆಗಿ ಕೆಲಸನೂ ಮಾಡಬಹುದು. ಲೆಸನ್ ನಂಬರ್ 5, ರೆಸ್ಪೆಕ್ಟ್ ವುಮೆನ್. ಮಹಿಳೆಯರಿಗೆ ಗೌರವ ಕೊಡಬೇಕು. ಈ ಘಟನೆ ಅಂತೂ ಎಲ್ಲರಿಗೂ ಗೊತ್ತು. ಸ್ವಾಮೀಜಿ ವಿದೇಶ ಪ್ರವಾಸದಲ್ಲಿದ್ರು. ಆಗ ಅನೇಕ ಕಡೆ ತಮ್ಮ ಭಾಷಣಗಳನ್ನ ಹೇಳ್ತಾ ಇದ್ರು. ಆಗ ಒಬ್ಬ ಮಹಿಳೆ ಅವರ ಭಾಷಣದ ಪ್ರಭಾವದಿಂದ ಅವರನ್ನ ಮೆಚ್ಚಿ ಹೇಳ್ತಾರೆ, ಸ್ವಾಮೀಜಿ, ನಾನ್ ನಿಮ್ಗೆ ಮದುವೆ ಆಗ್ತೀನಿ, ನಿಮ್ಮ ಹಾಗೆ ಒಂದು ಮಗು ಬೇಕು ಅಂತಾಳೆ. ಆಗ ಸ್ವಾಮೀಜಿ ಹೇಳ್ತಾರೆ, ಇದು ಆಗೋದಿಲ್ಲ, ನಾನೊಬ್ಬ ಸನ್ಯಾಸಿ, ನನ್ನ ಸನ್ಯಾಸ ವ್ರತ ಭಗ್ನ ಆಗತ್ತೆ. ಒಂದ್ ವೇಳೆ ನಿಮಗೆ ನನ್ನ ಹಾಗೆ ಮಗು ಬೇಕು ಅಂದ್ರೆ ನನ್ನನ್ನೇ ನಿಮ್ಮ ಮಗ ಅಂತ ತಿಳ್ಕೊಂಡು ಸ್ವೀಕಾರ ಮಾಡಿ. ಇದರಿಂದ ನನ್ನ ಸನ್ಯಾಸ ವ್ರತ ಕೂಡ ಭಗ್ನ ಆಗೋದಿಲ್ಲ, ಮತ್ತೆ ನಿಮ್ಗೆ ಒಬ್ಬ ನನ್ನ ಹಾಗೆ ಮಗು ಕೂಡ ಸಿಗ್ತಾನೆ ಅಂತಾರೆ. ಈ ಮಾತು ಕೇಳಿದ ತಕ್ಷಣ ಆ ಯುವತಿ ಸ್ವಾಮೀಜಿ ಕಾಲಿಗೆ ಬಿದ್ದು ಹೇಳ್ತಾಳೆ, ಸ್ವಾಮೀಜಿ, ನೀವು ನಿಜವಾಗ್ಲೂ ದೇವರ ಸಮಾನ. ಯಾಕಂದ್ರೆ ನೀವು ಯಾವತ್ತೂ ತಮ್ಮ ಧರ್ಮದ ಮಾರ್ಗದಿಂದ ವಿಚಲಿತರಾಗೋದಿಲ್ಲ ಅಂತಾಳೆ. ಈ ಚಿಕ್ಕ ಘಟನೆ ಹೇಳುತ್ತೆ, ನಾವೆಲ್ಲರೂ ಮಹಿಳೆಯರಿಗೆ ಗೌರವ ಭಾವದಿಂದ, ಪೂಜ್ಯ ಭಾವದಿಂದ ಕಾಣಬೇಕು. ಯಾಕಂದ್ರೆ ಈ ಮಾತು ನಮ್ಮ ಪುರಾಣಗಳಲ್ಲೂ ಹೇಳಲಾಗಿದೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ, ಯತ್ರೈತಾಸ್ತೂನ ಪೂಜ್ಯಂತೆ ಸರ್ವತ್ರತ ಫಲಕ್ರಿಯಾ.